ನಿಖಿಲ್ ಕುಮಾರಸ್ವಾಮಿ ಅವರು ದಾಸರಳ್ಳಿಗೆ ಬಂದಿರೋದು ನಮಗೆಲ್ಲ ತುಂಬ ಸಂತೋಷವಾಗಿದೆ. ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಸೆ. ಯಾರ್ಯಾರೋ ಏನೋ ಮಾತಾಡ್ತಾ ಇರ್ತಾರೆ, JDS ಇಂದ ಕರ್ನಾಟಕದಲ್ಲಿ ಏನೂ ಇಲ್ಲ, ನೀವು ನಮ್ಮ ಕಡೆ ಬನ್ನಿ ಆ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ಕುಮಾರಣ್ಣ ದೇವೇಗೌಡರು ಮಾಡಿರೋಂಥ ಕೆಲಸ ರೈತರಿಗಾಗಲಿ ಹಿಂದುಳಿದ ವರ್ಗದವ್ರಿಗಾಗಲಿ ಅವ್ರು ಮಾಡಿರೋಂಥ ಕೆಲಸ ಅವ್ರನ್ನ ಇಲ್ಲಿವರೆಗೂ ಕಾಯ್ತಾ ಇದೆ. ಮತ್ತೆ ಯಾವುದೇ ಕಾರಣಕ್ಕೂ JDS ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ಲೀಡರ್ಸ್ ಇರೋವರೆಗೂ ಈ JDSನ ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಮುಂದೆ ಏನು 28 ಚುನಾವಣೆಗೆ ನಮ್ಮ JDS ಇಂದ ಅತಿ ಹೆಚ್ಚು ಸ್ಥಾನಗಳಿಗೆ ಗೆಲ್ಲಬೇಕು. ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ಎಲ್ಲರೂ ಹೆಚ್ಚಿನ ಸ್ಥಾನ ಗೆದ್ದು ವಿಧಾನಸೌಧಕ್ಕೆ ಹೋಗ್ಬೇಕು. ಅವ್ರು ಯಾವುದೇ ನನಗೆ ಜವಾಬ್ದಾರಿ ಕೊಟ್ಟರು ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಈಗ ಇವತ್ತು ದಾಸರಳ್ಳಿಯಲ್ಲಿ ಹಬ್ಬ ಅನ್ನೋದು ಅರ್ಥ ಆಗ್ತೈತೆ ಎಲ್ರಿಗೂ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಜನರೊಂದಿಗೆ ಜನತಾದಳ ಮತ್ತು ಮಿಸ್ಡ್ ಕಾಲ್ ಅಭಿಯಾನ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 10,000 ಜನ ಮೇಲೆ ಇವತ್ತು ಬಂದು ಯಶಸ್ವಿಗೊಳಿಸಿದ್ದಾರೆ. ತುಂಬ ಖುಷಿ ಆಗ್ತದೆ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಹೋದ್ಮೇಲೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಏನಾದರೂ ಬದಲಾವಣೆ ಅಂದರೆ ಮೊದಲಿಂದನೂ ದಳನೇ. ಬದಲಾವಣೆ ಏನಾಗುತ್ತೆ? ಮೊದಲಿಂದನೂ ಇದು ದಳನೇ. ನೋಡಿ ಸರ್, ದಳದಲ್ಲಿ JDS ಅಲ್ಲಿ ಯಾರೇ ಹೋಗಲಿ ಯಾರೇ ಬರಲಿ, ಅರ್ಥ ಆಯ್ತಲ್ಲ, ಬರೋರು ನೆಕ್ಸ್ಟ್ ಲೀಡ್ರಸ್ಸು ಉಟ್ಕೊಳ್ತಾನೆ ಇರ್ತಾರೆ. ಅರ್ಥ ಆಯ್ತಲ್ವಾ? ನೋಡೋಣ ಕುಮಾರಣ್ಣ ಮತ್ತು ನಿಖಿಲ್ ಅವರು ಏನು ಮಾಡ್ತಾರೆ ಮುಂದಿನ ದಿವಸದಲ್ಲಿ. ಅಂದನಪ್ಪವ್ರಿಗಾದ್ರೆ ಅಂದನಪ್ಪವ್ರು ಮಾಡ್ತಾರೆ, ಇಲ್ಲ ನಮಗೆ ಕೊಟ್ಟರೆ ನಾವು ಮಾಡ್ತೀವಿ. ಏನು ಇಂಜರಿ ಅದೇನು ಇಲ್ಲ. ಯಾಕಂದರೆ ಹಿರಿಯರಿದ್ದಾರೆ ಅಂದನಪ್ಪವರು, ಅವ್ರಿಗೇನಾದರೂ ಕೊಟ್ಟರೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇಲ್ಲದೆ ಇದ್ದರೆ ಬೇಡ ಅಂತ ಹೇಳ್ಬಿಟ್ಟು ಅವ್ರೇನೋ ನಮ್ಮನ್ನು ಸೂಚಿಸಿದ್ರೆ ನಾವು ಮಾಡ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರ ಹತ್ರ ನಾಯಕತ್ವದ ಕುರಿತು ಚರ್ಚೆಗಳೇನಾದರೂ ಇಲ್ಲ, ಇದುವರೆಗೂ ನಾವೇನು ಮಾತಾಡಿಲ್ಲ. ಬೇರೆ ಯಾರಾದರೂ ಮಾತಾಡಿದರೆ ಏನು ಗೊತ್ತಿಲ್ಲ. ನೋಡೋಣ, ಈಗ ನೆಕ್ಸ್ಟು ದೆಹಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊತಾ ಇದ್ವಿ. ಎಲ್ಲ ಲೀಡರ್ಸು ದೆಹಲಿಗೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡ್ಕೊಂಡು BBMP ಚುನಾವಣೆ ಬರ್ತಾ ಇದೆ. ಈಗ JDSನಿಂದ ಕೂಡ ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನಾಯಕತ್ವದ ಕೊರತೆಯಿಂದ ಸೀಟುಗಳು ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು? ಇಲ್ಲ, ಇವತ್ತು ನೀವು ನೋಡಿದಿರಲ್ಲ ಯಾವ ರೀತಿ ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ಮೇಲಿನ ಲೀಡ್ರಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಇದ್ರೂ ಒಂದು ಮಿಡ್ಲ್ ರೇಂಜ್ ಲೀಡ್ರು, ಸೆಕೆಂಡ್ ಲೆವೆಲ್ ಲೀಡ್ರು, ಥರ್ಡ್ ಲೆವೆಲ್ ಲೀಡ್ರಸ್ಸು ಎಲ್ಲ JDS ಅಲ್ಲಿದ್ದಾರೆ. ಅವರು ಸಂಘಟನೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷಗಳಿದ್ದಾರೆ, ಅವರೆಲ್ಲ ನೋಡಿಕೊಂಡು ಗೆಲ್ಲುವಂಥ ಕೆಲಸ ಮಾಡ್ತಾ ಇದ್ದಾರೆ. BBMP ಚುನಾವಣೆಯಲ್ಲಿ ಯಾವುದೇ ಗೊಂದಲ ಆಗೋದಿಲ್ಲ ಅಂದರೆ JDS? ಇಲ್ಲ, ಯಾವುದೇ ಗೊಂದಲ JDS ಇಂದ ಆಗಲ್ಲ. ಸೀಟ್ ಹಂಚಿಕೆಯಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವ್ರು ಯಾರಿಗೂ ಸೂಚನೆ ಕೊಡ್ತಾರೋ ಅವರು ನಿಂತ್ಕೊಂಡು ಅವ್ರನ್ನೆಲ್ಲ ಗೆಲ್ಸ್ಕೊಂಬರೋಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲ, ಒಂದ್ಸಲ MLA ಹೋದರೆ ಮತ್ತೆ ಕಾರ್ಪೊರೇಟ್ರಿಗೆ ಯಾಕೆ ಹೋಗ್ತೀವಿ? ಇಲ್ಲ, ನಾನು MLAನೇ ನಿಂತ್ಕೊಂಡು 99% ದಾಸರಳ್ಳಿಯಲ್ಲೇ ಇರ್ತೀವಿ. 99% ದಾಸರಳ್ಳಿನ. ಯಾರನ್ನ ನೋಡೋಣ, ಇನ್ನು ಮುಂದೆ ಟೈಮ್ ಇದೆಯಲ್ಲ, ಇನ್ನೂ 2.5 ವರ್ಷ ಇದೆ, ಕಾಯೋಣ. 6 ತಿಂಗಳ ಸಾಕಲ್ವಾ ಸಂಘಟನೆ ಮಾಡೋದಕ್ಕೆ? ಇಲ್ಲ 1 ವರ್ಷ ಇದ್ದರೆ ಸಾಕಲ್ವಾ? ಮಾಡೋಣ. ಅದು ಮುಂದಿನ ದಿವಸಗಳಲ್ಲಿ ಅದು ಚೇಂಜಸ್ ಎಲ್ಲ ತರೋಣ. ದಾಸರಳ್ಳಿ ಬಂದು JDSಗೆ ಕುಮಾರಣ್ಣ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಾಗಲಿ, ದೇವೇಗೌಡರು ಸಾಹೇಬರು ನಿಂತಾಗಲಿ, JDSಗೆ ದಾಸರಳ್ಳಿಯಲ್ಲಿ ಹೆಚ್ಚು ಮತ ಬಂದಿರುವಂಥ ನೀವು ನೋಡಿದ್ದೀರ. ಹಂಗಾಗಿ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಕುಮಾರಣ್ಣ ಈ ಕ್ಷೇತ್ರನ JDSಗೆ ಬಿಡಿಸ್ಕೊಳ್ತಾರೆ ಅನ್ನೋದು. ಹಂಗಾಗಿ ನಮಗೆ ಆ ಒಂದು ಓಪಿಂದ ನಾವು ಸಂಘಟನೆ ಮಾಡ್ತೀವಿ. ಈ ಕ್ಷೇತ್ರ JDSಗೆ ಬಿಡಿಸ್ಕೊಳ್ತೀವಿ.